ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ, ಇವತ್ತು ನಮ್ಮ ಶಾಪ್ಗೆ ಒಂದು ಫೋನ್ ಬಂದಿದೆ, ಒಪ್ಪೋ A3X ಫೋನು. ಸೊ ಅವರು ರೀಸೆಟ್ ಮಾಡಿದ್ದಾರೆ. ಸೊ FRP ಲಾಕ್ ಇದೆ ಇದರಲ್ಲಿ. ಸೊ ಅವ್ರಿಗೆ ನೋಡಿ, ನೀವು ನೋಡ್ತಿರ್ಬೋದು ಮೇಲ್ಗಡೆ ಲಾಕ್ ಸಿಂಬಲ್ ನೋಡಿ. ಸೊ FRP ಲಾಕ್ ಇದೆ. ಸೊ ಇದನ್ನ ನಾವು ಈಗ ಸ್ಕಿಪ್ ಮಾಡಿದ್ರೆ ಸ್ಕಿಪ್ ಆಗಲ್ಲ. ಸೊ ವೈಫೈ ಕನೆಕ್ಟ್ ಮಾಡಕ್ಕೆ ಕೇಳುತ್ತೆ. ಸೊ ವೈಫೈ ಕನೆಕ್ಟ್ ಮಾಡಿದ್ರೆ ಏನಿದಿಲ್ಲ, ನಮ್ಗೆ ಇಮೇಲ್ ಐಡಿ ಪಾಸ್ವರ್ಡ್ ಗೊತ್ತಿಲ್ಲ. ಸೊ ಹಂಗಾಗಿ ಇದನ್ನ ನಾವು ಅನ್ಲಾಕ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕಪ್ಪ ಅಂದರೆ, ಒಪ್ಪೋ ಫೋನ್ಸಲ್ಲಿ ನಾವು ಎಮರ್ಜೆನ್ಸಿಗೆ ಹೋಗ್ಬಿಟ್ಟು *899# ಡಯಲ್ ಮಾಡಬೇಕಾಗುತ್ತೆ. ಡಯಲ್ ಮಾಡಿ ಇಲ್ಲಿ ಸಾಫ್ಟ್ವೇರ್ ವರ್ಷನನ್ನು ಒಂದ್ಸಲ ಚೆಕ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಮಾಡಲು CPH 2681 ಒಪ್ಪೋ A3X ಮಾಡಲು ಅದು ಇದು. ಮತ್ತು ಆಂಡ್ರಾಯ್ಡ್ ವರ್ಷನ್ 14 ಇದೆ. ಇದನ್ನು ನಾವಿವತ್ತು ಅನ್ಲಾಕ್ ಮಾಡಬೇಕು. ಅನ್ಲಾಕ್ ಟೂಲಲ್ಲಿ ಬನ್ನಿ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಪ್ಪೋನ ಸೆಲೆಕ್ಟೇಷನ್ ಮಾಡಿ, ಅದು ಮಾಡಲ್ ಇದೆಯಲ್ಲ ಒಂದ್ಸಲ ಚೆಕ್ ಮಾಡೋಣ. ಒಪ್ಪೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚಲ್ಲಿ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ, ಸರ್ಚಲ್ಲಿ ಸರ್ಚ್ ಮಾಡಿ ಒಂದ್ಸಲ ಒಪ್ಪೋ A3X ಮಾಡಿ. A3X ಸರ್ಚ್ ಮಾಡಿ. ಇಲ್ಲಿ A3X ಮಾಡಲ್ ಇದೆ, ಅದರಲ್ಲಿ CPH 2681 ಇಲ್ಲ, ಇದರಲ್ಲಿ ಇಲ್ಲ. ಸೊ ಹಂಗಾಗಿ ನಾವು ಮೀಡಿಯಾಟೆಕ್ ಇದಕ್ಕೆ ಹೋಗೋಣ. ಇದು ಮೀಡಿಯಾಟೆಕ್ ಪ್ರೊಸೆಸರ್ ಆಗಿದ್ರೆ ಮೀಡಿಯಾಟೆಕ್ ಅಲ್ಲಿ ಅನ್ಲಾಕ್ ಮಾಡೋಣ. ಪ್ರಿಡೋಲರ್ ಆಪ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಒಪ್ಪೋ ರಿಯಲ್ಮಿ V2 ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡಿ. ಅದನ್ನ ಸೆಲೆಕ್ಟ್ ಮಾಡಿದ ನಂತರ ಸೆಲೆಕ್ಟ್ ಮಾಡಿ. ಇಲ್ಲಿ ಎರೇಸ್ FRP ಇದೆಯಲ್ಲ, ಅದನ್ನ ಆಪ್ಷನ್ ಓಕೆ ಮಾಡಿಬಿಟ್ಟು ಫೋನ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ವಾಲ್ಯೂಮ್ ಅಪ್ ಅಂಡ್ ಡೌನ್ ಪ್ರೆಸ್ ಮಾಡಿಕೊಂಡು USB ಕೇಬಲಿಂದ ಕನೆಕ್ಟ್ ಮಾಡಿ. ಕನೆಕ್ಟ್ ಆಗುತ್ತೆ ನೋಡಿ, ಕನೆಕ್ಟ್ ಆಯಿತು. ಎರೇಸಿಂಗ್ FRP ಓಕೆ ನೋಡಿ, ವಿತಿನ್ ಸೆಕೆಂಡ್ಸಲ್ಲಿ ನಮಗೆ FRP ಅನ್ನೋದು ಅನ್ಲಾಕ್ ಆಗೋಯಿತು. ಸಿಂಪಲ್ ಪ್ರೊಸೆಸ್ ಸ್ನೇಹಿತರೆ. ಸೊ ಇದೇ ರೀತಿ ಯಾವುದೇ ಫೋನ್ನ ಅನ್ಲಾಕ್ ಮಾಡ್ಬೇಕಂದ್ರೆ ಸ್ವಲ್ಪ ನಾಲೆಜ್ ಇಟ್ಕೊಂಡು ನಾವು ಅನ್ಲಾಕ್ ಮಾಡಬೇಕಾಗುತ್ತೆ. ಸುಮ್ಮನೆ ಬ್ಲೈಂಡ್ ಆಗಿ ನಾವು ಇಷ್ಟ ಬಂದಂಗೆ ನಾವು ಅನ್ಲಾಕ್ ಮಾಡಕ್ಕೆ ಹೋದ್ರೆ ಫೋನ್ ಡೆಡ್ ಆಗಿಬಿಡುತ್ತೆ. ನಮ್ಗೆ ಸಿಗೋ ಸಣ್ಣ ಅಮೌಂಟಲ್ಲಿ ಫೋನ್ ಡೆಡ್ ಆಗಿಬಿಟ್ರೆ ಮತ್ತೆ ಅದನ್ನ ಮತ್ತೆ ರಿಕವರಿ ಮಾಡ್ಬೇಕಂದ್ರೆ ತುಂಬ ಅಮೌಂಟ್ ಖರ್ಚಾಗುತ್ತೆ. ಸೊ ಹಂಗಾಗಿ ನೀವು ರಿಸ್ಕ್ ತೊಗೊಂಡು ಯಾವ ಫೋನು ಡೆಡ್ ಮಾಡೋಕೆ ಹೋಗ್ಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವತ್ತಿದ್ರೂ ಜೆನ್ಯೂನ್ ವೀಡಿಯೋಸ್ನೇ ಅಪ್ಡೇಟ್ ಮಾಡ್ತೀವಿ. ಎಲ್ಲ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಿ ಇದು 100% ಓಕೆ ಇದ್ರೆ ಮಾತ್ರ ಅದನ್ನ ಅಪ್ಡೇಟ್ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಅಪ್ಲೋಡ್ ಮಾಡೋಕೆ ಹೋಗಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಯಾರು ಯೂಟ್ಯೂಬ್ ವೀಡಿಯೋಸ್ನ ಮಾಡ್ತಿಲ್ಲ, ಸೊ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.